ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರವೀಶ್ ಅವರ ಈಗ ಇಂಥ ವಿಚಾರಗಳಿಗೆ ಬಂದಾಗ ಈಗ ರಾಹುಲ್ ಗಾಂಧಿ ಮೇಲೆ ಈ ಥರದೊಂದೇನೋ ಸೂಚನೆ ಹೊರಡಿಸ್ತಾ ಇದ್ದಾರೆ. ಅವ್ರನ್ನ ಆಚೆ ಹಾಕ್ಬಿಡಿ, ದೇಶ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ದೇಶದ್ರೋಹದ ಥರ ಟ್ರೀಟ್ ಮಾಡ್ತಿದ್ದಾರೆ. ಎಲ್ಲ ಹೊರದೇಶಗಳಿಗೆ ಹೋಗೋದು, ನಮ್ಮ ದೇಶದಾಗ ಅಪಪ್ರಚಾರ ಮಾಡೋದು ಅಂಥೇಳಿ. ರಾಹುಲ್ ಇದನ್ನು ಮಾಡೇ ಇಲ್ಲ ಅಂತ ನಾವು ಹೇಳಬಹುದಾ? ಸೆಕ್ಷನ್ಗಳಲ್ಲಿ ಕಾನೂನು ಅಂಡರಲ್ಲಿ ಬರದೇ ಇದ್ದರೂ ನಮ್ಮ ದೇಶದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ಹೋಗಿ ಮಾತೇ ಆಡಿಲ್ವಾ ರಾಹುಲ್ ಗಾಂಧಿ? ಸರ್, ಮಾತಾಡಿರ್ಬೋದು, ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅಂತ ತಪ್ಪಿದೆ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲರೂ ಮಾತಾಡ್ತಾರೆ. ಆದರೆ ದೇಶದ ಅಭದ್ರತೆ ವಿಷಯ ಬಂದ, ಅಭದ್ರತೆಗೆ ಏನಾದ್ರು ದೇಶದ ಧಕ್ಕೆಗೆ ಏನಾದ್ರು ಧಕ್ಕೆ ತರೋಂಥ ವಿಷಯ ಮಾತಾಡಿದ್ರೆ ಅದನ್ನು ನಾವು ಕಾನೂನಲ್ಲಿ ಕ್ರಮ ತಗೊಳ್ಳೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆ ಸರ್ಕಾರ ಇರ್ಬೋದು, ಯಾವ ಸರ್ಕಾರನೇ ಇರಲಿ, ಯಾರೇ ಏನಾದ್ರು ದೇಶ ವಿರೋಧಿ ಕೆಲಸ ಮಾಡಿದ್ರೆ ಅದು ಮಾತಿನಲ್ಲಾಗಿರ್ಬೋದು ಅಥವಾ ಚಟುವಟಿಕೆಗಳಲ್ಲಾಗಿರ್ಬೋದು ಅವ್ರು ಕಾನೂನು ಕ್ರಮ ತಗೋಬಹುದು. ಆದರೆ ತಗೋತಾ ಇಲ್ವಲ್ಲ ಇವರು. ತಗೊಳ್ಳೋ ಅಂತ ಮುನ್ನುಡಿ ಬರಿಬೇಕಲ್ಲ. ಈಗ ನೀವೇನಾದ್ರು ನನ್ನ ದೇಶದಲ್ಲಿ ಏನಾರು ಅಕ್ರಮ ಕೆಲಸ ಮಾಡಿದ್ರೆ, ಅಕ್ರಮ ಚಟುವಟಿಕೆ ಮಾಡಿದ್ರೆ ಮಾಡ್ಬೋದು. ಇವಾಗ ನೋಡಿ, ಬಾಂಗ್ಲಾದೇಶದಿಂದ, ಪಶ್ಚಿಮ ಬಂಗಾಳದಿಂದ ಎಲ್ಲರೂ ಬಾಂಗ್ಲಾದೇಶದವರು ನಮ್ಮ ಕರ್ನಾಟಕ ಬಂದು ಸೇರ್ಕೊಂಡಿದ್ದಾರೆ. ಅದು ಎಲ್ಲಿಂದ ಬಂದ್ರು? ತಮಿಳುನಾಡಿಂದ ಬಂದ್ರ, ಇಲ್ಲ ಆಂಧ್ರ ಪ್ರದೇಶದಿಂದ ಬಂದ್ರ, ಅಥವಾ ಇನ್ನೊಂದು ರಾಜ್ಯದಿಂದ? ಅವರೆಲ್ಲ ಬಂದಿದ್ದು ಬಾಂಗ್ಲಾ ಗಡಿಯಿಂದ. ಆ ಬಾಂಗ್ಲಾ ಗಡಿಯಿಂದ ಬರೋರೆಲ್ಲ ಅದು ಕಾಯೋದೇ ಅದು ಕೇಂದ್ರ ಸರ್ಕಾರದ ಕರ್ತವ್ಯ. ಅವ್ರು ಅಲ್ಲಿರೋನೆಲ್ಲ ಒಳಗಡೆ ಬಿಟ್ಕೊಂಡು ಆ ವಿಷಯಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ರಾಹುಲ್ ಗಾಂಧಿ ಅವ್ರ ಮೇಲೆ ಅಲ್ಲಿ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವ್ರನ್ನ ಮಣಿಸ್ತಾ ಇದ್ದಾರೆ, ಅಷ್ಟೇ ಬಿಟ್ರೆ ಇದರಲ್ಲಿ ಯಾವ್ದಾದ್ರು ಒಂದೇ ಒಂದು ಸತ್ಯಾಂಶ 10-15 ಆರೋಪಗಳನ್ನ ಮಾಡಿದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾರೆ, ಅಲ್ಲಿ ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ, ದೇಶನ ಬ್ಯಾಕ್ಪುಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿ ಹಾಳು ಮಾಡ್ತಾ ಇದ್ದಾರೆ. ಇಂಥ ಎಲ್ಲ ಒಂದು ಪಟ್ಟಿ ಮಾಡ್ಕೊಂಡು ಒಂದೊಂದೇ ಒಬ್ಬೊಬ್ಬರವರು ಹೇಳ್ತಾರೆ ಇದ್ದಾರೆ. ಯಾವ್ದಾದ್ರು ಒಂದೇ ಒಂದು ಆರೋಪದಲ್ಲಿ ಸತ್ಯ ಅಂತ ಇದ್ದಿದ್ರೆ ಇವರು ಆರಾಮಾಗಿ ಕ್ರಮ ತಗೋಬೋದಲ್ವಾ? ಮಾಧ್ಯಮಗಳಲ್ಲಿ ಬಂದು ಆರೋಪ ಮಾಡೋದು ಬಹಳ ಸರಳ, ಆದ್ರೆ ಅದು ನೀವೇನಾದ್ರು ಕಾನೂನು ಕ್ರಮ ತಗೋಬೇಕಂದ್ರೆ ಅದಕ್ಕೆ ಸಾಕ್ಷಿ ಪುರಾವೆಗಳನ್ನ ಕೊಡಬೇಕು. ಆ ಸಾಕ್ಷಿ ಪುರಾವೆಗಳಿಂದ ಆರೋಪ ಮಾಡೋದು ಮೂರ್ಖತನದ ಪರಮಾವಧಿ. ಸ್ಪೀಕರ್ಗೆ ಚೆಕ್ಮೇಟ್ ಇಟ್ರಿ ಅಂತ ಹೇಳಿ ರಾಹುಲ್ ಗಾಂಧಿಗೆ ಬಿಜೆಪಿಯ ನಿಶಿಕಾಂತ್ ದುಬೆ ಚೆಕ್ಮೇಟ್ ಇಡ್ತಾ ಇದ್ದಾರೆ. ಅವಿಶ್ವಾಸ ಗೊತ್ತುವಳಿ ಸ್ಪೀಕರ್ ಮೇಲೆ. ಈ ಮನುಷ್ಯನೇ ಆಚೆ ಹಾಕಿ ಅಂತ ಬಿಜೆಪಿ ಅವರು. ಹೌದು, ಈಗ ಬಿಜೆಪಿದು ಅದೇ ಸ್ಟ್ರಾಟಜಿ. ಅದು ಏನಂದ್ರೆ, ಯಾರು ಧ್ವನಿ ಎತ್ತಾರೆ, ಯಾರು ಪ್ರಶ್ನೆ ಮಾಡ್ತಾರೆ, ಯಾರು ಕಾನೂನಾತ್ಮಕವಾಗಿ ಇರ್ತಾರೆ, ಯಾರು ಸತ್ಯವನ್ನ ಹೇಳ್ತಾರೆ, ಅವ್ರಿಗೆ ನಮಗೆ ನೀವು ಹೇಳಲ್ಲ ಅಪ್ರಿಯವಾದಂಥ ಸತ್ಯ ಹೇಳಿದಾಗ ಅವ್ರಿಗೆ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗದಲ್ಲಿದ್ದಾಗ ಈ ಥರ ದಾಳಿಗಳನ್ನ ಮಾಡೋ ಪ್ರಯತ್ನ ಮಾಡ್ತಾರೆ. ಅದು ಮುಂಚೆನೂ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ, ಮುಂದಕ್ಕೂ ಮಾಡ್ತಾರೆ. ಬಿಜೆಪಿ ಇರೋವರೆಗೂ ಅವ್ರ ಚಾಳಿನ ಇಷ್ಟು. ನಾನು ನೀವು ಎರಡೇ ಪಾಯಿಂಟ್ ಹೇಳ್ತೀನಿ. ಸುಪ್ರೀಂ ಕೋರ್ಟ್ನ 4 ಜನ ಜಡ್ಜ್ಗಳು ಭಾರತದ ಇತಿಹಾಸದಲ್ಲಿ ಬಂದು ರಸ್ತೆ ಮೇಲೆ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಡೆಮಾಕ್ರಸಿ ಇನ್ ಡೇಂಜರ್ ಅಂದರು. ಯಾರ ಸರ್ಕಾರ? ಇವ್ರದೇ ಸರ್ಕಾರ. ಅವರು ದೇಶದ್ರೋಹಿಗಳ? ಇಡೀ ಪ್ರಪಂಚದ 100 ಕಂಟ್ರಿಗಳಲ್ಲಿ ಅದು ಪಬ್ಲಿಷ್ ಆಗಿದೆ, ಅದು ನ್ಯೂಸ್ ಪಬ್ಲಿಷ್ ಆಗಿದೆ. ಭಾರತದ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ 4 ಜನ ಜಡ್ಜ್ಗಳು ಬಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಸೊ ಯಾವ ದೇಶದ್ರೋಹಿಗಳ? ಇಲ್ಲ. ನೀವು ಮಾಡೋ ಕ್ರಮಗಳನ್ನ ಯಾರು ಟೀಕೆ ಮಾಡ್ತಾರಲ್ಲ ಅವ್ರಿಗೆ ನೀವು ಕಟ್ಟೋ ಪಟ್ಟ ಇದು. ಅಸತ್ಯವಾದದನ್ನು ನುಡಿದಿದ್ರೆ, ಈಗ ಬೇರೆ ಏನೋ ಕೆಲಸಗಳು ಮಾಡಿ ಗೂಢಚಾರಿಕೆ ಮಾಡಿ ಪಾಕಿಸ್ತಾನಕ್ಕೆ ಇಲ್ಲಿಂದ ಯಾರೋ ಏನೋ ಮಾಹಿತಿ ಕಳಿಸ್ತಾ ಇದ್ದಾರೆ, ನೀವು ಅವ್ರನ್ನ ದೇಶದ್ರೋಹಿಯನ್ನೇ ಹಿಡಿದಾಕಿ ಪರವಾಗಿಲ್ಲ. ದೇಶದ ಭದ್ರತೆಗೆ ಧಕ್ಕೆ ಮಾಡ್ತಾ ಇದ್ದಾರೆ, ಅದೆಲ್ಲ ಏನಾದ್ರು ಚರ್ಚೆ ಇದ್ರೆ ಮಾತಾಡಿ ಪರವಾಗಿಲ್ಲ. ನೀವು ಮಾಡೋ ಕೆಲಸಗಳಿಗೆ 10,000 ಕೋಟಿ ರೂಪಾಯಿ ನಿಮ್ಮ ಅಸೆಟ್. ಇವತ್ತು ಕಳೆದ 10 ವರ್ಷದಲ್ಲಿ ನಿಮ್ಮ ಸಂಪಾದನೆ ಏನಂದ್ರೆ ಬಿಜೆಪಿದು 10,000 ಕೋಟಿ ಅಸೆಟ್ ಬಿಜೆಪಿದು. ಕಾಂಗ್ರೆಸ್ದು 750 ಕೋಟಿ ಅಸೆಟ್. ನಾವು 100 ವರ್ಷ ಇದ್ರು 750 ಕೋಟಿ ಅಸೆಟ್. ನಿಮ್ದು 10,000 ಕೋಟಿ ಹೆಂಗ್ ಬಂತು? ಎಲೆಕ್ಟ್ರಲ್ ಬಾಂಡ್ಸು, ಎಲೆಕ್ಟ್ರಲ್ ಟ್ರಸ್ಟ್, ನಿಮಗೆ ಎಲ್ಲ ಕಿಕ್ ಬ್ಯಾಕ್ಸು, IT, ED, CBI ನಿಮ್ಗೋಸ್ಕರ ಕೆಲಸ ಮಾಡ್ತಾರೆ, ಹಣವನ್ನು ಸಂಗ್ರಹ ಮಾಡ್ತಾರೆ. 50 ಪೈಸೆನೂ ತಗೊಂಡಿಲ್ಲ ಪಾಪ ನೀವು. 50 ಪೈಸೆನೂ ತಗೊಂಡಿಲ್ಲ. ನಟರಾಜ್ ಗೌಡ್ರು ಕಾಂಗ್ರೆಸ್ ಪಕ್ಷ 50 ಪೈಸೆನೂ ತಗೊಂಡಿಲ್ಲ. ಈಗ ಆಮ್ ಆದ್ಮಿನೂ ತಗೊಂಡಿಲ್ಲ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ. ಅವ್ರು ತಗೊಂಡ್ಬಿಟ್ರೆ ಎಲೆಕ್ಟ್ರಲ್ ಬಾಂಡ್, ನೀವು ತಗೊಂಡ್ಬಿಟ್ರೆ ಎಲ್ಲ ಒಳ್ಳೆ ದೇಣಿಗೆ ನಿಮ್ದು. ಐಟಿನ ಬಿಟ್ಟು EDನ ಚೂ ಬಿಟ್ಟು ನೀವು ನೋಡಿ. ಅಲ್ಲ, ನೀವು ಬಲಗೈಲಿ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಈ ತರದ್ ಮೋಸ ಆಗಿದೆ ಅಂತ ಬಲಗೈಲಿ ಅರ್ಜಿ ಬರೆಯೋದು, ಎಡಗೈನ ದೇಣಿಗೆ ತಗೋತಾರೆ. ನೀವು IT, ED, CBI ಹೆಂಗ್ ಉಪಯೋಗಿಸ್ಕೊಂಡ್ರಿ ಅಂದ್ರೆ, ಒಬ್ಬನ್ನ ಅರೆಸ್ಟ್ ಮಾಡಿದ್ರಿ, ಜೈಲ್ಗೆ ಹಾಕಿದ್ರಿ, ಜೈಲಲ್ಲಿ ಇದ್ದಾಗಲೇ ನೀವು 50 ಕೋಟಿ ಇಸ್ಕೊಂಡ್ರಿ, ಬೇಲ್ ಬಂದು ಈಚೆಗೆ ಬಂದಾಗ 100 ಕೋಟಿ ಇಸ್ಕೊಂಡ್ರಿ. ಅಂದ್ರೆ ನೀವು IT, ED ದಾಳಿ ಮಾಡೋದು ಯಾವ್ದಕ್ಕೆ? ಮಾಹಿತಿ ನಿಮ್ಮ ಹತ್ರ ಇದ್ದಾಗ ನಿಮ್ ಪ್ರತಿಪಕ್ಷವಾಗಿ ಒಂದು ಕೇಸ್ ಹಾಕ್ದೆ ಯಾಕೆ ಬಿಟ್ಬಿಟ್ರಿ? ಈಗ ಅವರು ದೇಣಿಗೆ ಕೊಟ್ಟಿದ್ದಾರೆ. ನೀವು ಕೋಇನ್ಸಿಡೆನ್ಸ್ ಅನ್ಬೋದು. ಬಿಜೆಪಿಗೆ 30 ದೊಡ್ಡ ಕಂಪನಿಗಳು ದೇಣಿಗೆ ಕೊಟ್ಟಿದೆ. 14 ಕಂಪನಿ ಮೇಲೆ ED ಮತ್ತೆ ITಯ ದಾಳಿ ಮಾಡಿದ ಮೇಲೆ ಅವ್ರಿಗೆ ದುಡ್ಡು ಬಂದಿದೆ. 30 ದಿನದೊಳಗೆ ದುಡ್ಡು ಬಂದಿದೆ. ಅದು 1000 ಕೋಟಿ ಮೆಗಾ ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಅಥವಾ ಎಟರೋ ಕೆಮಿಕಲ್ಸ್ ಇರ್ಬೋದು,
ಅಥವಾ ಅರಬಿಂದೋ ಫಾರ್ಮಾ ಇರ್ಬೋದು, ಎಲ್ಲಾ ಕಂಪನಿಗಳು ಅವ್ರಿಗೆ ಯಾವಾಗ IT ED ನೀವು ಹಾಕಿ ಅವ್ರ ಕುತ್ತಿಗೆ ಹಿಡ್ಕೊಂತಿರಲ್ಲ, ದುಡ್ಡು ನಿಮಗೆ ಕೊಡ್ತಾರೆ. ಇನ್ನು ಜಾಸ್ತಿ ಬಂತು ಅಂತ ಹೊಟ್ಟೆವರಿ ನಿಮಗೆ, ಹೊಟ್ಟೆವರಿ ಜಾಸ್ತಿ ಬಂದ್ಬಿಟ್ಟಿದೆ ಅವ್ರಿಗೆ. ನಮಗೆ ಬರೀ ಸ್ಟೇಜ್ ಅವರು ಪಾರ್ಟಿ ಆಫೀಸ್ ಕಟ್ಕೊಂಡ್ಬಿಟ್ರು, ಆ ರೀತಿ ವಿಷಯ ಪಾರ್ಟಿ ಆಫೀಸ್ ಕಟ್ಕೊಂಡ್ಬಿಟ್ಟಿದ್ದಾರೆ. ನಾವ್ ಹೇಳ್ತೀವಿ ಈ ತರ ಪ್ರಶ್ನೆ ನಿಮಗೆ ಎಕ್ಸ್ಪೋಸ್ ಮಾಡಿದಾಗ ಓಕೆ, ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಎಲೆಕ್ಟ್ರಲ್ ಬಾಂಡ್ಸ್ ವಿರುದ್ಧ ಹೋರಾಟ ಮಾಡಿದ್ರು, ಭೂಸ್ವಾಧೀನ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ್ರು, 3 ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ್ರು. ಇವತ್ತು ಇಂಡೋ US ಡೀಲ್ ನ ಇಂಪ್ಲಿಮೆಂಟ್ ಆಗಕ್ಕೆ ನಾವು ಬಿಡೋದಿಲ್ಲ. ನಾನು ಇದನ್ನ ನಿಮ್ಗೆ ಹೇಳ್ತಾ ಇದೀನಿ, ಇಂಪ್ಲಿಮೆಂಟ್ ಆಗ ನಾವು ಬಿಡೋದಿಲ್ಲ. ರೈತರ ಹಿತವನ್ನು ನಾವು ಕಾಪಾಡಬೇಕು. ಅಲ್ಲಿಂದ ಮುಕ್ತ ಮಾರುಕಟ್ಟೆ ಓಪನ್ ಮಾಡಿ, ಝೀರೋ ಟ್ಯಾಕ್ಸ್ ಮಾಡಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ. ಇದು ಹೋರಾಟ. ವಾಪಸ್ ಹೋಗ್ತಾರಲ್ಲ, ಅದು ಭಯ ಅವ್ರಿಗೆ. ಬಿಡಿ, ಇದು ರಾಹುಲ್ ಗಾಂಧಿ ಅಂತಾನೂ ಬೇಡ, ನಟರಾಜ್ ಗೌಡ್ರು ಅಂತಾನೂ ಬೇಡ, ಕಾಂಗ್ರೆಸ್ BJP ಅಂತಾನೂ ಬೇಡ. ಒಂದು ವೇಳೆ ಭಾರತಕ್ಕೆ ಅಮೆರಿಕದ ಕೃಷಿ ಅಥವಾ ಹೈನು ಉತ್ಪನ್ನಗಳು ಒಂದು ವೇಳೆ ಒಳಗಡೆ ಬರುವುದಾದರೆ ನಿಮ್ಗನ್ಸುತ್ತಾ? ನೀವು ಬಹುಶಃ ನಿಮ್ಮ ಕಡೆಯವರು ಕೃಷಿಕರು ಇರ್ತಾರೆ, ರೈತರು ಇರ್ತಾರೆ, ಅವ್ರ ಗಮನದಲ್ಲಿ ಇಟ್ಕೊಂಡು ಮಾತಾಡಿ. ಒಂದು ವೇಳೆ ಬಂದುಬಿಟ್ರೆ ನಮ್ಮ ರೈತರ ಗತಿ ಏನು? ನಮ್ಮ ರೈತರಿಗೆ ನಿಜ ಹೇಳ್ಬಿಡಿ. ನನಗೆ ಕಾಂಗ್ರೆಸ್ಸು ಬೇಡ, ರಾಹುಲ್ ಗಾಂಧಿ ಬೇಡ, ಏನೂ ಬೇಡ. ಈ ಒಪ್ಪಂದವನ್ನು ಯಾರೇ ಪ್ರಜೆ ಅಕಸ್ಮಾತ್ ಇದಕ್ಕೆ ಅಪೋಸ್ ಮಾಡಿದ್ರೆ ಅದರಲ್ಲಿ ಸತ್ಯ ಇದೆಯಾ, ಸುಳ್ಳಿದೆಯಾ? ಇದರಲ್ಲಿ ಒಂದು ನನಗೆ ಬಾಲಿಶ ಅನಿಸ್ತಾ ಇರೋದು, ಅಮೆರಿಕದಲ್ಲಿ ರೈತರ ಪ್ರಮಾಣ ಎಷ್ಟಿದೆ ಸ್ವಲ್ಪ ನೀವು ಗಮನಿಸಿ. ಓಕೆ, ನಮ್ಮ 1% ರೈತರು ಅಲ್ಲಿ ಬೆಳೀತಾ ಇಲ್ಲ ಯಾವುದೇ ಇದನ್ನ. ಅರ್ಥ ಮಾಡ್ಕೊಳ್ಳಿ. ಏನೇ ಇದ್ರು ನಮ್ಮ ಮೇಲೆ ಅಮೆರಿಕ ಆಗಿರ್ಬೋದು, ಇವತ್ತಿನ ದಿವಸ ದುಬೈ ಆಗಿರ್ಬೋದು, ನಮ್ಮ ಮೇಲೆ ಅವಲಂಬಿತ ಆಗಿದೆ. ನಾವಿಲ್ಲಿರುವ ಫ್ರೂಟ್ಸ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇಲ್ಲಿಂದ ಹೋಗುತ್ತೆ ವಿನಃ ಅಲ್ಲಿಂದ ಬರ್ತಾ ಇಲ್ಲ. ನಾವು ಯಾಕೆ ತಪ್ಪನ್ನ ಜನರಿಗೆ ಹೇಳ್ಬೇಕು ಅಂತ. ಶರತ್ ಅವರೇ, ನಾನು ಅಮೆರಿಕದಲ್ಲಿ ಕೇಳಿಸ್ಕೊಳ್ಳಿ, ಅಮೆರಿಕದಲ್ಲಿ ಭಾರತದ 3 ಪಟ್ಟು ವಿಸ್ತೀರ್ಣ ಇರತಕ್ಕಂಥ ದೇಶ ಅಮೆರಿಕ. ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಂಬಿಡಿ. ಆಯ್ತು. ಒಂದು ಕಡೆ ನೀವು ವಿಮಾನ ಹತ್ತಿ ಇಲ್ಲಿ 7 ಗಂಟೆ ಅಂತ ನೋಡ್ಕೊಳ್ಳಿ, ಸುಮಾರು ಗಂಟೆಗಳು ಪ್ರಯಾಣ ಮಾಡಿ ಒಂದು 5 ಗಂಟೆ ಟ್ರಾವೆಲ್ ಮಾಡಿ ಇನ್ನೊಂದು ಕಡೆ ಹೋದ್ರೆ ಅಲ್ಲೂ 7 ಗಂಟೆನೇ ತೋರಿಸ್ತಾ ಇರ್ತದೆ. ಅಲ್ಲಿನಲ್ಲ ಕಾಲಮಾನ, ಅಷ್ಟು ದೊಡ್ಡ ದೇಶ ಅದು. ಅರ್ಥ ಆಯ್ತಾ ನಿಮಗೆ? ಆ ಭೂಭಾಗದಲ್ಲಿ ಸುಮ್ಮನೆ ಬಿಟ್ಟಿಲ್ಲ ಅಮೆರಿಕ. ಪ್ರಾಕೃತಿಕ ಸಂಪನ್ಮೂಲ ಬಿಟ್ಟುಬಿಟ್ರೆ ಇನ್ನೆಲ್ಲರೂ ಸಾವಿರಾರು ಎಕರೆ ಕೃಷಿ ಮಾಡ್ತಾರಲ್ಲಿ. ಅದಕ್ಕೆ ಟ್ರಂಪ್ ಒದ್ದಾಡ್ತಿರೋದು, ನಮ್ಮ ಮುಸ್ಕಿನ ಜೋಳ ಒಳಗಡೆ ಕಳಿಸ್ಬಿಡ್ತೀನಿ, ನಮ್ಮದು ಪಶು ಆಹಾರ ಇದೆಯಲ್ಲ, ಕೋಳಿಯಿಂದ ತಯಾರಿಸಿರೋ ಪಶು ಆಹಾರ ಭಾರತದಲ್ಲಿ ಹೋಗಿ ಹಾಕ್ಬಿಡಿ, ನಿಮ್ಮ ಅಮೂಲು KMF ಕೆಲಸ ಮಾಡ್ತಿಲ್ಲ, ನನ್ನ ಹಾಲು, ನನ್ನ ಡೈರಿ ಉತ್ಪನ್ನ, ನನ್ನ ಪಶು ಆಹಾರ ತಗೊಳ್ಳಿ ಅಂತ ಯಾಕೆ ಹೇಳ್ತಿದ್ದಾರೆ ಅವರು? ಸರಿ ತಾನೆ? ರೈತರಿಲ್ಲ ತಾನೆ? ನಮಗೇನ್ರಿ ದಿನಕ್ಕೆ 1 ಕೋಟಿ ಲೀಟರ್ಗಿಂತ ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ತೀವಿ ನಮ್ಮ ರಾಜ್ಯದವರು. ನಮ್ಗೆ ಯಾಕೆ ಅಮೆರಿಕ ಅಲ್ಲಿ ಕೋಳಿ ಆಹಾರ ತಿಂದಿರೋ, ಹಸು ಕೊಟ್ಟಿರೋ ಹಾಲು ತಗೊಳ್ಳೋಂಥ ಕ್ರಮ ನಮಗೇನು ಅಂತ ನನ್ನ ಪಾಯಿಂಟ್ ಇಲ್ಲಿ. ಅಲ್ಲಿಯ ವಾತಾವರಣಕ್ಕೆ ತರಕಾರಿ ಬೆಳೆಯುವಷ್ಟು ವಾತಾವರಣ ಅಲ್ಲಿ ಇಲ್ಲ ಅಂತೇಳಿ ನನಗೆ ಕೆಲವು ಅಲ್ಲಿರುವ ವ್ಯಕ್ತಿಗಳು ಹೇಳಿರ್ತಕ್ಕಂಥದ್ದು. ಎಲ್ಲೆಲ್ಲಿಂದ ತರಕಾರಿ ಬಂದ್ಬಿಡ್ಲಿ, ನಮ್ಮಲ್ಲಿ ಏನು ಆಗಲ್ಲ ಅಂತ ನೀವು ಹೇಳೋದು. ಈಗ ಇದು ಶುರು ಆಗೋಯ್ತಾ? ನೋಡಿ, ಒಪ್ಪಂದ ಮಾಡ್ಕೊಂಡ ಮೇಲೆ ಅಮೆರಿಕಾದಲ್ಲಿ ಯಾರು ರೈತರೇ ಇಲ್ಲ, ಅಲ್ಲಿ ಏನ್ ತರಕಾರಿ ಇಲ್ಲ, ಹಣ್ಣುಗಳಿಲ್ಲ ಅಂತ ಇದು ಶುರು ಇವಾಗ ಸರ್. ಅಲ್ಲಿ ನಾನು ಕೆಲವು ಮಾಹಿತಿಗಳ ಪ್ರಕಾರ ಅಲ್ಲಿ ಬೆಳೆದಿರುವ ರೈತರು ಏನ್ ಬೆಳೆದಿರ್ತಕ್ಕಂಥದ್ದು ಅಲ್ಲಿಗೆ ಸರಬರಾಜಾಗಿರೋದು ಕೇಳಿದೀನಿ ವಿಷಯಗಳನ್ನ. ಅಲ್ಲಿ ಆಗಿ ನಂತರದಲ್ಲಿ ಬರುವಷ್ಟು ಹೆಚ್ಚಿನ ಉತ್ಪನ್ನಗಳು ಬೆಳೆಯೋದಿಲ್ಲ ಹೇಳಿ ಅನ್ಕೊಂಡಿದೀನಿ ನನ್ನ ಒಂದು ಇದರಲ್ಲಿ ವ್ಯಾಪ್ತಿಯಲ್ಲಿ. ಬಿಟ್ರೆ ಅಲ್ಲಿ ಜಾಸ್ತಿಯಾಗಿ ಇಲ್ಲಿ ಏನು ಬೆಲೆಗಳ ವ್ಯತ್ಯಾಸ ಆಗುವಷ್ಟು ಇಲ್ಲಿ ಇದೇ ನಿಜ ಅಂತ ಅನ್ಕೊಂಬೋಣ ಶರತ್. ಫಾರ್ ಆರ್ಗ್ಯುಮೆಂಟ್ ಸೇಕ್ ಶರತ್, ನಿಮ್ಗೆ ಕೇಳ್ಬಿಡ್ತೀನಿ ನಾನು, ಇದೇ ನಿಜ ಆಗ್ಬಿಟ್ರೆ ಇಷ್ಟು ವರ್ಷಗಳ ಕಾಲ ಅಮೆರಿಕದ ಕೃಷಿ ಉತ್ಪನ್ನಗಳನ್ನ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರ ಗವರ್ನಮೆಂಟು ಯಾಕೆ ತಡೆದಿತ್ತು ಹಂಗ? ಇದೇ ನಿಜಾಪ. ಈಗ ಅಮೆರಿಕದ ರೈತರಿಲ್ಲ, ಗತಿ ಇಲ್ಲ, ಅವ್ರು ಬೆಳೆಯೇ ಬೆಳೆದಿಲ್ಲ, ತರಕಾರಿ ಬಿತ್ತನೆ ಮಾಡಕ್ಕೆ ಅವ್ರಿಗೆ ಬರಲ್ಲ, ಹಣ್ಣುಗಳು ಬೆಳೆಯಕ್ಕೆ, ಇದೇ ನಿಜ ಒಪ್ಕೊಂಡ್ಬಿಡೋಣ. 12 ವರ್ಷಗಳ ಕಾಲ ಇದನ್ನ ಯಾಕೆ ತಡೆದಿದ್ರು? ವೆನಿಜುವೆಲಾ ಆಯಿಲ್ ನೀನು ತಗೋಬೇಕು ಅಂತ ಇಂಡಿಯಾನ ಪ್ರೆಷರ್ ಮಾಡೋ ಮಟ್ಟಕ್ಕೆ ಟ್ರಂಪ್ ಹೇಗೆ ಬಂದಿದ್ದು? ಇದೆರಡಲ್ಲ ಅದರ ಒಂದು ಮಾತ್ರ ನಿಜ ಇರಕ್ಕೆ ಸಾಧ್ಯ, ಎರಡೂ ನಿಜ ಇರಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಅಲ್ಲ, ಅಲ್ಲಿ ಇದೇನು ಅಲ್ಲಿ ಆಂತರಿಕ ವ್ಯವಸ್ಥೆಗಳಲ್ಲಿ ಏನೇನಿದೆ ಅಂತ ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ನನಗೆ ಮಾಹಿತಿ ಇಲ್ಲ. ಈ ಒಂದು ನಾನು ವಿಷಯಗಳನ್ನ ಹೇಳ್ತೀನಿ. ಆದರೆ ನೆಲೆಸಿರ್ತಕ್ಕಂಥ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಗಳ ಬಗ್ಗೆ ನಾನು ಆಕ್ಚುಲಿ ನಮ್ಮ ಕೆಲವೊಬ್ರು ಮಾಹಿತಿಗಳ ಪ್ರಕಾರ ಅಲ್ಲಿ ಅಷ್ಟು ಅಮೆರಿಕದಲ್ಲಿ ಬೆಳೆದು ಇಲ್ಲಿ ಕಳಿಸುವಷ್ಟು ಸಾಮಗ್ರಿಗಳು ಅಲ್ಲಿ ಬೆಳೆಯಲ್ಲ ಅಂತೇಳಿ ಇಷ್ಟೇ ಮಾಹಿತಿ ಇದೆ. ಕೆಲವೊಂದು ಇರ್ಬೋದು, ನೀವು ಮುಸುಕಿನ ಜೋಳ ಅಂದ್ರೆ ಇರ್ಬೋದು. ಎರಡೇ ಸೆಂಟೆನ್ಸ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಅಮೆರಿಕದಲ್ಲಿ ಪ್ರತಿ ರೈತಂದು 450 ಎಕರೆಗಿಂತ ಹೆಚ್ಚು ಲ್ಯಾಂಡ್ ಇದೆ. ಭಾರತದಲ್ಲಿ 2 ಎಕರೆ 24 ಕುಂಟೆ ಜಮೀನಿದೆ. ನಾವಿಲ್ಲಿ ಎಷ್ಟು ಬೆಳಿತಾರೆ? ಫುಲ್ ಬೆಳಿತಾರೆ, ಟೆಕ್ನಾಲಜಿ ಉಪಯೋಗಿಸಿ, ಮಿಷನರಿ ಉಪಯೋಗಿಸಿ ಜಾಸ್ತಿ ಬೆಳಿತಾರೆ. ಆಮೇಲೆ ಸರ್ ಅಲ್ಲಿ ಹೈನುಗಾರಿಕೆ ಏನಾದ್ರು ನಮ್ಗೆ ಮುಕ್ತ ಮಾರುಕಟ್ಟೆ ಓಪನ್ ಆಗ್ಬಿಟ್ರೆ, ಕೋಳಿ ಸಾಗಾಣಿಕೆಯಿಂದ ನಮ್ಗೆ ಇಲ್ಲೇನು ಮುಕ್ತ ಮಾರುಕಟ್ಟೆ ಓಪನ್ ಆಗ್ಬಿಟ್ರೆ, ಅಮೂಲ್ಗೂ ಪೆಟ್ಟು, ನಂದಿನಿಗೂ ಪೆಟ್ಟು. ಈ ಭಾರತದಲ್ಲಿ ರೈತರು 2ನೇ ಆದಾಯ ಅಂತ ಹೇಳಿ ಏನು 2 ಹಸು 3 ಹಸು ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಜೀವನ ದುಸ್ತರ ಆಗ್ಬಿಡ್ತದೆ. ಅಲ್ಲಿ ನೀವು ಇಂಪೋರ್ಟ್ ಮಾಡ್ಕೊಳ್ಳೋದೊಂದು, ಅವ್ರು ಟ್ರಾನ್ಸ್ಪೋರ್ಟೇಷನ್ ಒಂದು ಬಿಟ್ರೆ
ಹಗ್ಗ, ನಮ್ಮನ್ನ ಕೃಷಿ ಚೀಪ ಏನೋ ಬರ್ತದೆ. ನಾವು ಅದನ್ನ ಅಷ್ಟು ಹತ್ತಿ. ಕೃಷಿ ಒಪ್ಕೊಂಡಿಲ್ಲ ಅಂತ ಕೂಡ ಇಲ್ಲ, ಅನಭಿಷೇಕ ಸರ್, ಹೇಳ್ತಾ ಇದ್ದಾರೆ. ಸರ್, ಕೃಷಿ ಹತ್ತಿ. ಒಪ್ಕೊಂಡಿಲ್ಲ ಅಂತ ಇಲ್ಲ, ಹೇಳ್ತಾರೆ. ಒಪ್ಕೊಂಡಿದ್ದಾರೆ. ಹತ್ತಿ, ಮಹಾರಾಷ್ಟ್ರ, ಕರ್ನಾಟಕ ಹತ್ತಿಗೆ ತೊಂದರೆ ಆಗುತ್ತೆ. ಅದರ ಅಡಿಯಲ್ಲೇ ಆಪಲ್, ಇರುತ್ತೆ. ಸರ್. ಜಮ್ಮು ಕಾಶ್ಮೀರ, ಹರಿಯಾಣ, ಹಿಮಾಚಲ ಪ್ರದೇಶಕ್ಕೆ ಆಪಲ್ ತೊಂದರೆ ಆಗುತ್ತೆ. ಅಂದ್ರೆ ರೈತರು ಕಂಗಾಲಾಗಿ ಹೋಗ್ಬಿಡ್ತಾರೆ. ಸಾಮಾನ್ಯ ಅಲ್ಲ ಇದು. ಇಲ್ಲಿವರೆಗೂ ಭಾರತ ಯಾವತ್ತೂ ಕೂಡ ಕೃಷಿ ಉತ್ಪನ್ನಗಳಿಗೆ ಅವಕಾಶ ಕೊಟ್ಟಿಲ್ಲ. ಬ್ಯಾನ್ ಮಾಡಿದೀವಿ, ನಾವು ಬ್ಲಾಕ್ ಮಾಡಿದೀವಿ. ಇವತ್ತು ನೀವು ಓಪನ್ ಮಾಡ್ಬಿಟ್ರೆ ಮುಂದೊಂದು ದಿನ ಇಡೀ ದೇಶದ ರೈತರು ಅಮೆರಿಕಾದ ಉದ್ಯಮಿಗಳಿಗೆ ಗೀತ ಆಗ್ಬೇಕಾಗ್ತದೆ. ಕ್ಲಾರಿಫೈ ಮಾಡ್ತೀನಿ ಸರ್ ಅದರಲ್ಲಿ. ಟೈಮ್ ಟೈಮ್ ಸರ್, ಅಭದ್ರತೆ ಯಾಕೆ ನಮ್ಮಲ್ಲಿ ಜಾಸ್ತಿ ಥ್ಯಾಂಕ್ ಯು ಶರತ್. BJP ಬನ್ನಿ, ಇನ್ನೊಂದು ಡಿಬೇಟ್ ಮಾಡ್ತಾರೆ. ಬಂಡವಾಳ ಬನ್ನಿ ನಾನು ಡಿಬೇಟಿಗೆ ಬನ್ನಿ. BJP ಬಂಡವಾಳ ರವೀಶ್ ಥ್ಯಾಂಕ್ ಯು ರವೀಶ್ ಅವರೇ, 1% ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಶರತ್ ಅವರೇ. ಅಂದ್ರೆ ಏನಾಗುತ್ತೆ, ರಾಹುಲ್ ಗಾಂಧಿ ವಿರುದ್ಧವಾಗಿ ಈ ಥರದೊಂದು ವಾಸ್ತವಿಕ ನಿಲುವಳಿಯನ್ನು ಮಂಡಿಸಿದ್ದಾರಲ್ಲ, ಇದು ಆಗಬೇಕು. ಏಕೆಂದರೆ ಒನ್ಸ್ ಫಾರ್ ಆಲ್ ಕಟ್ಟ ಕಡೆಗೆ ಇದು ಇತ್ಯರ್ಥ ಆಗಿಬಿಡಲಿ ಈ ಸಲ. ರಾಹುಲ್ ಗಾಂಧಿ ದೇಶ ವಿರೋಧಿ ಕೆಲಸಗಳು ಈ ದೇಶದಲ್ಲಿ ಪ್ರೂವ್ ಆಗಬೇಕು. ಕಾನೂನಾತ್ಮಕವಾಗಿಯೂ ಕೂಡ ಬಿ ಜೆ ಪಿ ಹೋರಾಟವನ್ನು ಮಾಡಲಿ, ಸದನದಲ್ಲಿಯೂ ಹೋರಾಟ ಮಾಡಲಿ. ಇದಕ್ಕೆ ರಾಹುಲ್ ಸ್ಪಷ್ಟೀಕರಣ ಕೂಡ ಕೇಳಬೇಕು. ಗೊತ್ತೊಳ್ಳಿ ಎಲ್ಲ ಮಂಡಿಸ್ಬೇಕಾದ್ರೆ ಒಂದು ವೇಳೆ ರಾಹುಲ್ಗೆ ಅವಕಾಶ ಕೊಟ್ಟರೆ ಅವರು ಮಾತನಾಡಬಹುದೇನೋ. ಆ ಬೆಳವಣಿಗೆಗಳಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.